First of all, I welcome you all for EdMarch classes. Here you can emerge through education. In this session, let us talk about the structure of ovule or megasporangium. We know that ovule is a small structure present inside the ovary of a carpel. Ovule structure ovule consists of many parts, namely funicle, hilum, raphe, integument, chalaza, micropyle, nucellus and an embryo sac. First, funicle ಇಟ್ ಈಸ್ ದಿ ಸ್ಟಾಕ್ ಆಫ್ ದಿ ಓವ್ಯೂಲ್. ಓವ್ಯೂಲಿಗೆ ಒಂದು ಸ್ಟಾಕ್ ಇದೆ, ಹೋಲ್ಡರ್ ಇದೆ, ಅದಕ್ಕೆ ಫ್ಯೂನಿಕಲ್ ಅಂತ ಕರಿತೀವಿ. ಹಿಯರ್ ಓವ್ಯೂಲ್ ಈಸ್ ಅಟ್ಯಾಚ್ಡ್ ಟು ಪ್ಲಸೆಂಟಾ ಬೈ ಫ್ಯೂನಿಕಲ್. ಓವರಿನಲ್ಲಿ ಓವ್ಯೂಲ್ ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಪ್ಲಸೆಂಟಾಗೆ ಅಟ್ಯಾಚ್ ಆಗಿರುತ್ತೆ. ಅಂಡ್ ಯಾವ್ದ್ರ ಮುಖಾಂತರ ಅಟ್ಯಾಚ್ ಆಗಿರುತ್ತೆ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ದಿ ಸ್ಟಾಕ್, ಅಂಡ್ ದಟ್ ಸ್ಟಾಕ್ ವಿ ಕಾಲ್ ಇಟ್ ಆಸ್ ಫ್ಯೂನಿಕಲ್. ಹಿಯರ್ ಫ್ಯೂನಿಕಲ್ ಪ್ರೊವೈಡ್ ನರಿಶ್ಮೆಂಟ್ ಟು ದಿ ಡೆವಲಪಿಂಗ್ ಓವ್ಯೂಲ್ ವಿತ್ ದ ಹೆಲ್ಪ್ ಆಫ್ vascular strand. Next is hilum. It is a junction that connects funicle and ovule. ಓವ್ಯೂಲು ಮತ್ತೆ ಫ್ಯೂನಿಕಲ್ ನ ಕನೆಕ್ಟ್ ಮಾಡತಕ್ಕಂತಹ ಪ್ಲೇಸ್ ಏನಿದೆ ಆ ಪ್ಲೇಸಿಗೆ ಹೈಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ರಾಫೆ. ವೆನ್ ಫ್ಯೂನಿಕಲ್ ಫ್ಯೂಸಸ್ ವಿತ್ ದಿ ಬಾಡಿ ಆಫ್ ದಿ ಓವ್ಯೂಲ್ ಅಲಾಂಗ್ ಒನ್ ಸೈಡ್ ಎ ರಿಡ್ಜ್ ಲೈಕ್ ಸ್ಟ್ರಕ್ಚರ್ ಈಸ್ ಫಾರ್ಮ್ಡ್. ನೋಡಿ, ಫ್ಯೂನಿಕಲ್ ಓವ್ಯೂಲ್ ಬಾಡಿ ಜೊತೆ ಕನೆಕ್ಟ್ ಆಗಬೇಕಾದ್ರೆ ದಿಸ್ ಇಸ್ ದ ಮೈನ್ ಬಾಡಿ ಆಫ್ ದಿ ಓವ್ಯೂಲ್ ಅಂಡ್ ದಿಸ್ ಇಸ್ ದಿ ಸ್ಟಾಕ್. ಫ್ಯೂನಿಕಲ್ ಓವ್ಯೂಲ್ ಜೊತೆ ಕನೆಕ್ಟ್ ಆಗಬೇಕಾದ್ರೆ, ಫ್ಯೂಸ್ ಆಗಬೇಕಾದ್ರೆ ಒಂದು ಎಲಿವೇಟೆಡ್ ಏರಿಯಾ ಫಾರ್ಮೇಶನ್ ಆಗಿದೆ. ಈ ರೀಜನ್ ಸ್ವಲ್ಪ ಉಬ್ಬಿದೆ, ಹೌದಾ? ಸೊ ದಿಸ್ ಎಲಿವೇಟೆಡ್ ಏರಿಯಾ, ದಿಸ್ ರಿಡ್ಜ್ ಲೈಕ್ ಸ್ಟ್ರಕ್ಚರ್, ವಿ ಕಾಲ್ ಇಟ್ ಆಸ್ ರಾಫೆ. ನೆಕ್ಸ್ಟ್ ಈಸ್ ಇಂಟೆಗ್ಮೆಂಟ್. These are the protective coverings or protective envelopes of the ovule which surrounds the nucellus. Generally, nucellus is surrounded by two integuments, namely outer one is called the outer integument and the inner one is called the inner integument. Both these integuments originated from the chalaza land. Next is nucellus, not nucleus. Nucleus bere, nucellus bere. Idu nucellus. These are the mass of parenchyma cells enclosed by integuments. This nucellus store abundant reserve food material. Large amount of reserve food material nucellus nalli present ಆಗಿರುತ್ತೆ. Next is micropyle. At the tip of the ovule, a small opening is present. That opening is called micropyle. ನೋಡಿ, in this ovule, this is the tip and this is the base. ನೀವು ಕೇಳ್ಬೋದು ಟಿಪ್ ರೀಜನ್ ಯಾವಾಗಲೂ ಮೇಲ್ಭಾಗದಲ್ಲಿ ಇರಬೇಕಲ್ವಾ ಅಂತ. ಆದ್ರೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಇರತಕ್ಕಂತಹ ಓವ್ಯೂಲ್ ಏನಿದೆ ಇದಕ್ಕೆ ಅನಾಟ್ರೋಪಸ್ ಓವ್ಯೂಲ್ ಅಥವಾ ಇನ್ವರ್ಟೆಡ್ ಓವ್ಯೂಲ್ ಅಂತ ಕರಿತೀವಿ. ಅಂಡ್ ಇನ್ವರ್ಟೆಡ್ ಓವ್ಯೂಲ್ ನಲ್ಲಿ ಓವ್ಯೂಲ್ 180 ಡಿಗ್ರಿ ರೊಟೇಟ್ ಆಗಿರುತ್ತೆ. ಇಟ್ ಬೆಂಡ್ ಡೌನ್ವರ್ಡ್ಸ್. ಸೊ ಹಾಗಾಗಿ ಇದು ಟಿಪ್ ರೀಜನ್, ಇದು ಬೇಸಲ್ ರೀಜನ್. ಸೊ ಟಿಪ್ ರೀಜನ್ ಅಲ್ಲಿ ಓಪನಿಂಗ್ ಪ್ರೆಸೆಂಟ್ ಆಗಿದೆ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ಇನ್ಕಂಪ್ಲೀಟ್ ಎನ್ಸರ್ಕಲಿಂಗ್ ಆಫ್ ಇಂಟೆಗಮೆಂಟ್ಸ್. ದಿಸ್ ಓಪನಿಂಗ್ ಈಸ್ ಕಾಲ್ಡ್ ಮೈಕ್ರೋಪೈಲ್. ಥ್ರೂ ದಿಸ್ ಓಪನಿಂಗ್ ಪೋಲನ್ ಟ್ಯೂಬ್ ಎಂಟರ್ಸ್. ಈ ಓಪನಿಂಗ್ ಮುಖಾಂತರ ಪೋಲನ್ ಟ್ಯೂಬ್ ಓವ್ಯೂಲ್ ಒಳಗಡೆ ಎಂಟರ್ ಆಗುತ್ತೆ. ನೆಕ್ಸ್ಟ್ ಈಸ್ ಚಲಾಜಾ. The region which is present just opposite to micropyle. Micropyle ಗೆ ಆಪೋಸಿಟ್ ನಲ್ಲಿ ಪ್ರೆಸೆಂಟ್ ಆಗಿರತಕ್ಕಂತಹ ಪ್ಲೇಸ್ ಏನಿದೆ ಅದಕ್ಕೆ ಚಲಾಜಾ ಅಂತ ಕರಿತೀವಿ, ಅಥವಾ ಇದನ್ನ ಬೇಸಲ್ ಪಾರ್ಟ್ ಆಫ್ ದಿ ಓವ್ಯೂಲ್ ಅಂತ ಬೇಕಾದ್ರೂ ಹೇಳಬಹುದು. ನೆಕ್ಸ್ಟ್, ಎಂಬ್ರಿಯೋ ಸ್ಯಾಕ್. ಇಟ್ ಈಸ್ ಎ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಬಿಲೋ ದಿ ನ್ಯೂಸಿಲಸ್. ಎಂಬ್ರಿಯೋ ಸ್ಯಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫೀಮೇಲ್ ಗ್ಯಾಮೆಟೋಫೈಟ್. ಯಾಕೆ ಅಂತಂದ್ರೆ ಇನ್ ದಿಸ್ ರೀಜನ್ ಫೀಮೇಲ್ ಗ್ಯಾಮೆಟ್ ಆರ್ ಎಗ್ ಈಸ್ ಫಾರ್ಮ್ಡ್. ಹಾಗಾಗಿ ಎಂಬ್ರಿಯೋ ಸ್ಯಾಕ್ಗೆ ಫೀಮೇಲ್ ಗೆಮೆಟೋಫೈಟ್ ಅಂತಾನೂ ಕೂಡ ಕರೀತಾರೆ. ದಿಸ್ ಎಂಬ್ರಿಯೋ ಸ್ಯಾಕ್ ಕನ್ಸಿಸ್ಟ್ಸ್ ಆಫ್ ಆಂಟಿಪೋಡಲ್ ಸೆಲ್ಸ್, 2 polar nuclei and an egg apparatus. Here, these 2 polar nuclei later fuse to form a diploid secondary nucleus. In egg apparatus, central one is called as egg and other 2 cells are called synergids. Egg plus synergids together forms egg apparatus. So this is all about the structure of ovule or megasporangium. Now let us talk about the types of ovule or classification of ovule. Based on the number of integuments, ovule is classified into 4 types. They are unitechnic ovule, bitechnic ovule, tritechnic ovule and atechnic ovule. In this first one, unitechnic ovule
ಹೆಸರೇ ಹೇಳ್ತಾ ಇದೆ, ಯೂನಿ ಮೀನ್ಸ್ ಒನ್, ಓವ್ಯೂಲ್ ವಿತ್ ಒನ್ ಇಂಟೆಗ್ಯುಮೆಂಟ್. ಓವ್ಯೂಲ್ ಏನಾದ್ರೂ ಒಂದೇ ಒಂದು ಇಂಟೆಗ್ಯುಮೆಂಟ್ ಇಂದ ಮಾಡಲ್ಪಟ್ಟಿದ್ರೆ ಅಂತಹ ಓವ್ಯೂಲ್ಗೆ ಯೂನಿಟೆಗ್ಮಿಕ್ ಓವ್ಯೂಲ್ ಅಂತ ಕರಿತೀವಿ. ಇಟ್ ಈಸ್ ಸೀನ್ ಇನ್ ಜಿಮ್ನೋಸ್ಪರ್ಮ್ಸ್ and in higher dicots. Next is bitegmic ovule. Bi means two. Ovule with two integuments. Example, angiosperms. Angiosperms nalli monocots and in primitive dicots. Next, tritegmic ovule. Tri means three. Ovule is surrounded by three integuments. It is seen in Asphodilus plant. Last one, ategmic ovule. A means absent. Ovule ವಿದೌಟ್ ಇಂಟೆಗ್ಯುಮೆಂಟ್. ಓವ್ಯೂಲ್ ನಲ್ಲಿ ಏನಾದ್ರೂ ಇಂಟೆಗ್ಯುಮೆಂಟೇ ಇಲ್ಲ ಅಂತಂದ್ರೆ ಅಂತಹ ಓವ್ಯೂಲ್ಗೆ ಎಟೆಗ್ಮಿಕ್ ಓವ್ಯೂಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಲೊರಾಂಥಸ್, ವೊಲಾಕ್ಸ್ ಅಂಡ್ ಸಂಟಾಲಮ್ ಪ್ಲಾಂಟ್ಸ್. In this way, based on the number of integuments, ovule is classified into different types. Next, based on the amount of nucellus, we again classify the ovule into two types. Ovule ನಲ್ಲಿ ನ್ಯೂಸಿಲಸ್ ಎಷ್ಟು ಪ್ರಮಾಣದಲ್ಲಿ ಪ್ರೆಸೆಂಟ್ ಆಗಿದೆ ಆ ಆಧಾರದ ಮೇಲೆ ನಾವು ಓವ್ಯೂಲ್ ನ ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ದು ಅಂದ್ರೆ, ಒನ್ ಈಸ್ ಕ್ರಾಸಿನ್ಯೂಸಿಲೇಟ್ ಓವ್ಯೂಲ್. Second one is tenunucellate ovule, and this is based on amount of nucellus. First, crasinucellate ovule bandre, here in this type nucellus is massive, nucellus is very well developed. Antaha ovule ge crasinucellate ovule anta kariತೀವಿ. Example, Gamopetalae. Next is tenunucellate. In this type, nucellus is poorly developed. Example, Polypetalae. So ಹೀಗೆ ನ್ಯೂಸಿಲಸ್ಸಿನ ಪ್ರಮಾಣದ ಮೇಲೆ ನಾವು ಓವ್ಯೂಲ್ ನ ಕ್ರಾಸಿನ್ಯೂಸಿಲೇಟ್ ಮತ್ತೆ ಟೆನ್ಯೂನ್ಯೂಸಿಲೇಟ್ ಅಂತ ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್, ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಮೈಕ್ರೋಪೈಲ್ ಅಂಡ್ ಚಲಾಜಾ ವಿತ್ ರೆಸ್ಪೆಕ್ಟ್ ಟು ಫಿನಿಕಲ್, ಓವ್ಯೂಲ್ ಈಸ್ ಕ್ಲಾಸಿಫೈಡ್ ಇಂಟು 6 ಟೈಪ್ಸ್. ಮೈಕ್ರೋಪೈಲು ಮತ್ತೆ ಚಲಾಜಾ ಫಿನಿಕಲ್ ಜೊತೆ ಯಾವ ರೀತಿ ಪೊಸಿಷನ್ ನ ಶೇರ್ ಮಾಡ್ಕೊಂಡಿದೆ ಆ ಆಧಾರದ ಮೇಲೆ ನಾವು ಓವ್ಯೂಲ್ಸ್ ಅನ್ನ 6 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ದು ಅಂತಂದ್ರೆ, ಆರ್ಥೋಟ್ರೋಪಸ್ ಓವ್ಯೂಲ್, ಅನಾಟ್ರೋಪಸ್ ಓವ್ಯೂಲ್, ಹೆಮಿ ಅನಾಟ್ರೋಪಸ್ ಓವ್ಯೂಲ್, ಕ್ಯಾಂಪೈಲೋಟ್ರೋಪಸ್ ಓವ್ಯೂಲ್, ಆಂಫಿಟ್ರೋಪಸ್ ಓವ್ಯೂಲ್ ಅಂಡ್ ಸರ್ಸಿನೋಟ್ರೋಪಸ್ ಓವ್ಯೂಲ್. ಈ 6 ರೀತಿ ಓವ್ಯೂಲ್ಸಿನ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿತ್ ಡಯಾಗ್ರಾಮ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.